ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳು ಕಳೆದಿದೆ. ಎದುರಾದದ್ದು 10 ಸವಾಲು. ಇದುವರೆಗೂ ಪೂರ್ಣಗೊಂಡಿಲ್ಲ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ. ಸದ್ಯ 13 ಮಂದಿ ಸಚಿವರ ಮೂಲಕವಾಗಿ ಸರ್ಕಾರ ನಡೀತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳಾಗಿದೆ. ಎದುರಾದದ್ದು ಹಲವಾರು ಸಂಕಷ್ಟಗಳು. ಇದುವರೆಗೂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಆಗಿಲ್ಲ. ಸದ್ಯ 13 ಮಂದಿ ಸಚಿವರ ಮೂಲಕವಾಗಿ ಸರ್ಕಾರ ನಡೀತಾ ಇದೆ. ಸಂಪುಟ ವಿಸ್ತರಣೆಯೇ ಈಗ ಡಿಕೆ ಶಿವಕುಮಾರ್ಗೆ ಒಂದು ಬಿಗ್ ಚಾಲೆಂಜ್ ಆಗಿದೆ. ಇನ್ನು ಉಳಿದ 21 ಸಚಿವ ಸ್ಥಾನಗಳಿಗೆ ಲಾಬಿ ಶುರುವಾಗ್ತಾ ಇರೋದು. ತಾ ಮುಂದು ನಾ ಮುಂದು ಅಂತ ಶಾಸಕರು ಇಲ್ಲಿ ಮುಗಿಬೀಳ್ತಿದ್ದಾರೆ. ಖಾತೆ ಹಂಚಿಕೆ ಆರಂಭದಲ್ಲೇ ಆಗಿತ್ತು. ಆರಂಭಿಕ ಆಘಾತ ಇಲ್ಲಿ. ಇಬ್ಬರು ಹಿರಿಯ ನಾಯಕರೇ ಡಿಕೆ ವಿರುದ್ಧವಾಗಿ ರೆಬೆಲ್ ಆಗಿದ್ರು. ಇಲ್ಲಿ ರಾಮಲಿಂಗಾರೆಡ್ಡಿ ಹಾಗೂ ಕೃಷ್ಣ ಬೈರೇಗೌಡ ಅಸಮಾಧಾನಗೊಂಡಿದ್ರು. ಕೊನೆಗೂ ಇಬ್ಬರ ಬೇಸರವನ್ನ ಹೈಕಮಾಂಡ್ ಈಗ ತಣಿಸಿರುವಂಥದ್ದು. ಆರಂಭದಲ್ಲೇ ಈ ರೀತಿ ಆಗಿತ್ತು. ಇಬ್ಬರು ಹಿರಿಯ ನಾಯಕರು ಈಗ ಕೋಪಗೊಂಡಿದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳು ಕಳೆದಿದೆ. ಎದುರಾದದ್ದು 10 ಸವಾಲುಗಳು. ಇದುವರೆಗೂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಏನಿದೆ ಅದು ಪೂರ್ಣಗೊಂಡಿಲ್ಲ. ಸದ್ಯ 13 ಮಂದಿ ಸಚಿವರ ಮೂಲಕವಾಗಿ ಸರ್ಕಾರ ನಡೀತಾ ಇದೆ. ಇನ್ನು ಉಳಿದಂತಹ 20 ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸಂಪುಟ ವಿಸ್ತರಣೆ ಈಗ ಡಿಕೆ ಶಿವಕುಮಾರ್ಗೆ ಬಿಗ್ ತಲೆನೋವು ಆಗ್ಬಿಟ್ಟಿರುವಂಥದ್ದು. ಇನ್ನು ಉಳಿದ 21 ಸಚಿವ ಸ್ಥಾನಕ್ಕೆ ತಾ ಮುಂದು ನಾ ಮುಂದು ಅಂತ ಹೇಳಿ ಶಾಸಕರು ಮುಗಿಬೀಳ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಮುಗಿಬಿದ್ದಿದ್ದಾರೆ. ಇನ್ನು ಹೊಸ ಮುಖಗಳಿಗೆ ಮಣೆ ಹಾಕಲು ಹೈಕಮಾಂಡ್ ಒಂದು ಕಡೆ ಚಿಂತನೆಯನ್ನ ನಡೆಸ್ತಾ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಹಿರಿಯ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವುದು. ಹೈಕಮಾಂಡ್ ಏನಿದೆ ಅದು ಹೊಸಬರಿಗೆ ಮಣೆ ಹಾಕ್ತಾ ಇರುವುದು. ಹೊಸಬರಿಗೆ ಮಣೆ ಹಾಕಿದ್ರೆ ನಮ್ಮ ಹಿರಿತನ ಏನಾಗಬೇಕು? ಹಿರಿಯರಿಗೆ ಅವಕಾಶ ನೀಡಿದ್ರೆ ಹೊಸ ಮುಖಗಳಿಗೆ ಇಲ್ಲಿ ನಿರಾಶೆಯಾಗುತ್ತೆ. ಸೂಕ್ಷ್ಮವಾಗಿ ಸಮತೋಲನವನ್ನ ಸಾಧಿಸಬೇಕಿದೆ ಈಗ ಸಿಎಂ ಡಿಕೆ ಅವರು. ಹಿರಿಯರನ್ನು ಸಂಭಾಳಿಸಬೇಕು, ಕಿರಿಯರನ್ನು ಇಲ್ಲಿ ಸಂಭಾಳಿಸಬೇಕಾಗಿರುವಂಥದ್ದು ಪ್ರಮುಖವಾಗಿ ಸಾಧನೆ ಆಗಿಬಿಟ್ಟಿದೆ ಇದು. ಆದ್ರೆ ಹೊರಗುಳಿದಂತಹ ಸಚಿವರ ಪ್ರತಿಕ್ರಿಯೆ ಅಷ್ಟೇ ಮಹತ್ವ ಆಗುತ್ತೆ. ಇಲ್ಲಿ ಹೈಕಮಾಂಡ್ ಹೊಸಬರಿಗೆ ಮಣೆ ಹಾಕಬೇಕು ಅಂತ ಒಂದು ಕಡೆ ಚಿಂತನೆಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧಾರಕ್ಕೆ ಹಿರಿಯ ನಾಯಕರು ಏನಿದ್ದಾರೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೊಸಬರಿಗೆ ಮಣೆಯನ್ನ ಹಾಕಿದ್ರೆ ನಮ್ಮ ಹಿರಿತನಕ್ಕೆ ಏನು ಬೆಲೆ ಸಿಗುತ್ತೆ? ಹಿರಿಯರಿಗೆ ಅವಕಾಶವನ್ನು ನೀಡಿದ್ರೆ ಹೊಸ ಮುಖಗಳಿಗೆ ಇದರಿಂದ ನಿರಾಸೆ ಆಗುವಂಥದ್ದು. ಸೂಕ್ಷ್ಮವಾಗಿ ಸಮತೋಲನವನ್ನ ಸಾಧಿಸಬೇಕಾಗಿದೆ ಈಗ ಸಿಎಂ ಡಿಕೆ ಅವರು. ಇದನ್ನ ಪ್ರಮುಖವಾಗಿ ಸಾಧನೆಯನ್ನೇ ಅವಲಂಬಿಸಿರುವಂತಹ ಪಕ್ಷ ಇದು ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿರುವಂಥದ್ದು. ಕೃಷಿ ಶಿಕ್ಷಣದತ್ತ ಪ್ರಮುಖ ಇಲಾಖೆ ಪೂರ್ಣಾವಧಿ ಸಚಿವರಿಲ್ಲ. ಖಾತೆ ತಮ್ಮ ಬಳಿಯೇ ಇರಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರಗಾಲದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರಿನಲ್ಲೇ ನಿರಂತರ ಸಭೆಯನ್ನ ಡಿಕೆ ಶಿವಕುಮಾರ್ ಈಗ ನಡೆಸ್ತಾ ಇದ್ದಾರೆ. ಸಚಿವರು ತಮ್ಮ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಕಾಣಿಸ್ತಾ ಇಲ್ಲ. ಹೀಗೆ ಆದರೆ ಬೆಂಗಳೂರು ಕೇಂದ್ರಿತ ಸರ್ಕಾರ ಎಂಬ ಹಣೆಪಟ್ಟಿ ಬರುತ್ತೆ. ಇಲ್ಲಿ ಕೃಷಿ ಶಿಕ್ಷಣದತ್ತ ಪ್ರಮುಖ ಏನು ಇಲಾಖೆಗಳಿದೆ, ಕೃಷಿ ಹಾಗೂ ಶಿಕ್ಷಣ ಇದು ಪ್ರಮುಖವಾಗಿರುವಂಥದ್ದು. ಇದನ್ನ ಪೂರ್ಣಾವಧಿ ಸಚಿವರಿಲ್ಲ. ಇದಕ್ಕೆ ತಮ್ಮ ಬಳಿಯೇ ಇರಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಖಾತೆಯನ್ನ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರಗಾಲದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೈಸೂರಿನಲ್ಲೇ ನಿರಂತರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲೇ ನಿರಂತರವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಚಿವರು ತಮ್ಮ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಕಾಣಿಸ್ತಾ ಇಲ್ಲ. ಹೀಗೆ ಆದರೆ ಬೆಂಗಳೂರು ಕೇಂದ್ರಿತ ಸರ್ಕಾರ ಎಂಬಂತಹ ಒಂದು ಹಣೆಪಟ್ಟಿ ಬರುವಂಥದ್ದು. ಗ್ಯಾರಂಟಿ ಯೋಜನೆಯ ನಿಯಮ ಮತ್ತಷ್ಟು ಕಠಿಣ ಆಗ್ತಾ ಇದೆ. ಡಿಕೆ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಪರಿಣಮಿಸಿದೆ ಒಂದು ಪರಿಷ್ಕರಣೆ. ನುಂಗುವಂತಿಲ್ಲ, ಉಗುಳುವಂತಿಲ್ಲ. ಅಗತ್ಯವಿದ್ದವರಿಗೆ ಯೋಜನೆಯ ಲಾಭ ಸಿಗುವಂತೆ ನೋಡ್ಕೊಳ್ಬೇಕು. ಗ್ಯಾರಂಟಿ ಭರವಸೆಯಿಂದ ಹಿಂದೆ ಸರಿಯುವ ಪ್ರಯತ್ನವೂ ಆಗಬಾರದು. ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಬಿಡದಿಯಲ್ಲಿ ಹೊಸ ಟೌನ್ಶಿಪ್ ನಿರ್ಮಾಣ ಅದು ಕೂಡ ಈಗ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಅಭಿವೃದ್ಧಿಯೂ ಆಗಬೇಕು, ರೈತರ ಬದುಕಿಗೂ ಆಸರಿ ಆಗಬೇಕು.
ಇವೆರಡನ್ನು ಡಿ ಕೆ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗ ದೊಡ್ಡ ಸವಾಲಾಗಿಬಿಟ್ಟಿರುವಂಥದ್ದು. ಗ್ಯಾರಂಟಿ ಯೋಜನೆಯ ನಿಯಮ ಈಗ ಮತ್ತಷ್ಟು ಕಠಿಣ ಆಗಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಡಿ ಕೆ ಸರ್ಕಾರಕ್ಕೆ ಇದು ಒಂಥರ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಈ ಕಡೆ ಉಗುಳೋ ಹಾಗೂ ಇಲ್ಲ, ಈ ಕಡೆ ನುಂಗೋ ಹಾಗೂ ಇಲ್ಲ. ಅಗತ್ಯವಿದ್ದವರಿಗೆ ಯೋಜನೆಯ ಲಾಭ ಸಿಗುವಂಥದ್ದು. ಗ್ಯಾರಂಟಿ ಭರವಸೆಯಿಂದ ಹಿಂದೆ ಸರಿಯುವಂತಹ ಪ್ರಯತ್ನವಾಗಬಾರದು. ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದು. ಬಿಡದಿಯ ಹೊಸ ಟೌನ್ಶಿಪ್ ನಿರ್ಮಾಣ, ಅಭಿವೃದ್ಧಿ ಆಗಬೇಕು, ರೈತರ ಬದುಕಿಗೂ ಇಲ್ಲಿ ಆಸರಿ ಆಗಬೇಕು. ಇವೆರಡನ್ನೂ ಡಿ ಕೆ ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಏನು ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 1 ತಿಂಗಳಾಗಿದೆ. 1 ತಿಂಗಳಲ್ಲಿ 10 ಸವಾಲುಗಳು, ಅಂದರೆ ಗ್ಯಾರಂಟಿ ಪರಿಷ್ಕರಣೆ ಇರಬಹುದು, ಬಿಡದಿ ಟೌನ್ಶಿಪ್ ವಿಚಾರ ಆಗಿರಬಹುದು, ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ, ಈ ರೀತಿಯಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಿದೆ. ಡಿ ಕೆ ಶಿವಕುಮಾರ್ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಆಗ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು ಇದು ಒಂಥರ ಇಕ್ಕಟ್ಟಿಗೆ ಸಿಲುಕಿಸಿದೆ.